ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಚಪ್ಪಲಿ ತೂರಾಟವಾಯಿತು. ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದಂತಹ ಬಾಗಲಕೋಟೆ ಎಸ್ಪಿ. ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ತೂರಾಟ, ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದಂತಹ ಬಾಗಲಕೋಟೆ ಎಸ್ಪಿ. ಸಾಮಾಜಿಕ ಜಾಲತಾಣಗಳ ಮೇಲೆ ಪೊಲೀಸ್ ಇಲಾಖೆ ನಿಗಾ ಇಟ್ಟಿದೆ. ಪ್ರಚೋದನಾತ್ಮಕ ಪೋಸ್ಟ್ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಪ್ರಕಟಣೆ ಮಾಡಿದ್ದಾರೆ. ಈಗಾಗಲೇ ಆಕ್ಷೇಪಾರ್ಹ ಪೋಸ್ಟ್ ಬಗ್ಗೆ 16 ಪ್ರಕರಣ ದಾಖಲಾಗಿರುವಂತದ್ದು. ಪ್ರಚೋದನಾತ್ಮಕ ವಿಷಯ ಹಂಚುವವರು ತಕ್ಷಣವೇ ಇದನ್ನೆಲ್ಲ ನಿಲ್ಲಿಸಬೇಕು, ಶಾಂತಿ ಮತ್ತು ಸಮಾಧಾನ ಕಾಪಾಡಿಕೊಳ್ಳುವಂತೆ ಸಿದ್ಧಾರ್ಥ ಗೋಯಲ್ ಮನವಿ ಮಾಡಿದ್ದಾರೆ. ಪ್ರಚೋದನಾತ್ಮಕವಾಗಿ ಯಾವ ಪೋಸ್ಟ್ಗಳನ್ನು ಹಾಕಬಾರದು, ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ ಬಾಗಲಕೋಟೆ ಎಸ್ಪಿ. ಶಿವಾಜಿ ಜಯಂತಿಯ ವೇಳೆಯಲ್ಲಿ ಯಾವ ಮೆರವಣಿಗೆಯಲ್ಲಿ ಏನು ಕಲ್ಲು ತೂರಾಟ ಚಪ್ಪಲಿ ತೂರಾಟವಾಯಿತೋ ಅದರ ಬೆನ್ನಲೆಯಲ್ಲೇ ಈಗ ಸಾಮಾಜಿಕ ಜಾಲತಾಣಗಳ ಮೇಲೆ ಪೊಲೀಸ್ ಇಲಾಖೆ ನಿಗಾ ಇರಿಸಿದೆ. ಪ್ರಚೋದನಾತ್ಮಕವಾಗಿ ಪೋಸ್ಟ್ ಮಾಡಿದ್ರೆ ಕಠಿಣ ಕ್ರಮ ಆಗುತ್ತೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಪ್ರಕಟಣೆ ಮಾಡಿದ್ದಾರೆ. ಈಗಾಗಲೇ ಆಕ್ಷೇಪಾರ್ಹ ಪೋಸ್ಟ್ ಬಗ್ಗೆ 16 ಪ್ರಕರಣಗಳು ದಾಖಲಾಗಿದೆ. ಪ್ರಚೋದನಾತ್ಮಕವಾಗಿ ವಿಷಯ ಹಂಚುವವರು ತಕ್ಷಣವೇ ಇದನ್ನು ನಿಲ್ಲಿಸಬೇಕು, ಇಲ್ಲಾಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಸಪೋರ್ಟ್ಗೋಸ್ಕರ ಸಣ್ಣ ಕಲ್ಲಿಟ್ಟಿದ್ರು. ಪ್ರಚೋದನಾತ್ಮಕ ಪೋಸ್ಟ್ ಮಾಡಿದ್ರೆ ಕಠಿಣ ಕ್ರಮ ಆಗುತ್ತೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಪ್ರಕಟಿಸಿದ್ದಾರೆ. ಈಗಾಗಲೇ ಆಕ್ಷೇಪಾರ್ಹ ಪೋಸ್ಟ್ ಬಗ್ಗೆ 16 ಪ್ರಕರಣ ದಾಖಲಾಗಿದೆ. ಪ್ರಚೋದನಾತ್ಮಕ ವಿಷಯ ಹಂಚಿಕೊಳ್ಳೋದು ತಕ್ಷಣವನ್ನ ನಿಲ್ಲಿಸಬೇಕು, ಶಾಂತಿ ಮತ್ತು ಸಮಾಧಾನ ಕಾಪಾಡಿಕೊಳ್ಳಬೇಕು ಅಂತ ಸಿದ್ಧಾರ್ಥ ಮನವಿಯನ್ನ ಮಾಡಿರುವಂಥದ್ದು. ಶಿವಾಜಿ ಜಯಂತಿಯ ವೇಳೆ ಬಾಗಲಕೋಟೆಯಲ್ಲಿ ಏನು ಗಲಭೆ ನಡೀತೋ, ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಚಪ್ಪಲಿ ತೂರಾಟವಾಯಿತೋ, ಈಗ ಅದೇ ಹಿನ್ನೆಲೆಯಲ್ಲೇ ಈಗ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ ಬಾಗಲಕೋಟೆ ಎಸ್ಪಿ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇರಿಸೋದನ್ನ ಮತ್ತು ಪ್ರಚೋದನಾತ್ಮಕ ಪೋಸ್ಟ್ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋದನ್ನ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎಸ್ಪಿ ಸಿದ್ಧಾರ್ಥ ಗೋಯಲ್. ಈಗಾಗಲೇ 16 ಪ್ರಕರಣಗಳು ದಾಖಲಾಗಿವೆ ಆಕ್ಷೇಪಾರ್ಹ ಪೋಸ್ಟ್ ಬಗ್ಗೆ. ಜೊತೆಗೆ ಈಗ ಪ್ರಚೋದನಾತ್ಮಕ ವಿಷಯ ಹಂಚುವವರು ಹಂಗೆ ಮಾಡದಿದ್ರೆ ತಕ್ಷಣ ನಿಲ್ಲಿಸಬೇಕು ಅಂತ ಈಗ ಕಠಿಣ ಕ್ರಮಕ್ಕಾಗಿ ಮುಂದಾಗಿದ್ದಾರೆ ಬಾಗಲಕೋಟೆ ಎಸ್ಪಿ.